ಅದರ ಜೊತೆಗೆ ವೇದಿಕೆಯಲ್ಲಿರ್ಬೋದು, ವೇದಿಕೆ ಮುಂಭಾಗದಲ್ಲಿರ್ಬೋದು, ಮತ್ತು ನಾನು ಗಾಡಿಯಿಂದ ಇಲ್ಲಿ ಕ್ಷಣಕ್ಕೂ ಇಲ್ಲಿವರೆಗೂ ನೀವು ನೀಡಿದಂಥ ಎಲ್ಲ ಗೌರವಗಳು, ಮರ್ಯಾದೆಗಳು ನಿಜಕ್ಕೂ ಅನಿರೀಕ್ಷಿತ. ಆದರೂ ಸಹ ನಮ್ಮೆಲ್ಲರ ಪೂರ್ವಜರ ಪರವಾಗಿ ನಾನು ಅದನ್ನು ವಿನಮ್ರವಾಗಿ ಸ್ವೀಕರಿಸ್ತಾ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ನಾನು ಒಬ್ಬ ವಿದ್ಯಾರ್ಥಿಯಾಗಿ ಬಂದಿರ್ತಕ್ಕಂಥದ್ದು ಮತ್ತು ಸಮಸ್ತ ಭಾರತೀಯರಿಗೆ ಗುರುಗಳ ಪದವಿ, ಗುರುಗಳು ನಮ್ಮ ಜೀವನಕ್ಕೆ, ನಮ್ಮ ಸಿದ್ಧಾಂತ ರೂಪಿಸಲಿರ್ಬೋದು, ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದರಲ್ಲಿ ಗುರುಗಳ ಸ್ಥಾನ ನಮ್ಮೆಲ್ಲರಿಗೂ ಎಷ್ಟು ಪ್ರಮುಖ, ಎಷ್ಟು ಮಹತ್ವದ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಅರಮನೆ ದೃಷ್ಟಿಯಲ್ಲೂ ಸಹ ಗುರುಗಳ ಸ್ಥಾನ ಬಹಳ ಮುಖ್ಯವಾಗಿದೆ. ನಮ್ಮ ಹಳೆ ಪರಂಪರೆ, ನಮ್ಮ ಪರ್ಕಾಳ್ ಮಠ ಇರ್ಬೋದು, ಶೃಂಗೇರಿ ಶ್ರೀಗಳಿರ್ಬೋದು, ನಮ್ಮ ಶೃಂಗೇರಿ ಶಂಕರಾಚಾರ್ಯಗಳಿರ್ಬೋದು, ಅವರ ಒಂದು ಮಾರ್ಗದರ್ಶನ ಇಲ್ಲದೆ ಇವತ್ತು ಅರಮನೆ ಒಂದು ಮಾದರಿ ಸಂಸ್ಥೆಯಾಗಿ ನೆನಪಾಗಲಿಕ್ಕೆ ಯಾವತ್ತೂ ಸಾಧ್ಯವಾಗ್ತಾ ಇಲ್ಲ. ಅವರ ಒಂದು ಮಾರ್ಗದರ್ಶನದೊಂದಿಗೆ, ಗುರುಗಳ ಒಂದು ಮಾರ್ಗದರ್ಶನದೊಂದಿಗೆ, ಸಮಸ್ತ ಗುರುಗಳಿಗೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿರುವ ಹಲವಾರು ಗುರುಗಳು ನಮ್ಮ ಅರಮನೆ ಮೇಲೆ ಅವರ ಪ್ರಭಾವ ಇದ್ದು, ಅವರ ಮಾರ್ಗದರ್ಶನ ಮೇರೆಗೆ, ಅವರ ಮಾರ್ಗದರ್ಶನದೊಂದಿಗೆ ನಮಗೆ ಇಂಥ ಒಂದು ಸ್ಥಾನಮಾನ ಸಿಕ್ಕಿತ್ತು. ಮತ್ತು ಸರಿಯಾದ ಒಂದು ಮಾರ್ಗದ ಮೇಲೆ ಹೋಗ್ಲಿಕ್ಕೆ ಕಾರಣ ನಮ್ಮ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ನಮಗೆ ಕಲಿಸ್ಕೊಟ್ಟಂಥ ಗುರುಗಳು ನಮ್ಮ ದೇವರು. ಸೊ ಇವತ್ತು ಆ ದೇವರುಗಳ ಜೊತೆ ಶ್ರೀಮನ್ ಮಹಾರಾಜರೇ ಪ್ರತ್ಯಕ್ಷ ದೈವ ಅಂತಾರೆ. ಇವತ್ತು ಆ ಮನುಷ್ಯರು, ನಮ್ಮ ಮಹಾರಾಜರು, ನಮ್ಮ ದೇವರು, ಅವರು ಬಂದಿದ್ದರು. ಆಚಾರ್ಯ ದೇವೋಭವ ಅಂತಾರೆ. ಎಲ್ಲ ಗುರುಗಳು ಬಂದಿದ್ದಾರೆ.
ಎಲ್ಲ ದೇವರುಗಳ ದರ್ಶನ ಆಯಿತು. ಇವತ್ತು ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ KR ಸೋಮಶೇಖರ್ ಪಿತೃದೇವೋಭವ, ಅವರೂ ದೇವರು ನಮಗೆ. ಇವತ್ತೆಲ್ಲ ದೇವರುಗಳನ್ನ ಈ ಕಾಲೇಜಿನಲ್ಲಿ ಕಂಡು ಈ ನಾವು ಕಲಿತ 40 ವರ್ಷಗಳ ಅನುಭವ, ಈಗ 40ನೇ ನಮ್ಮ ವಿಜಯ್ 85 40ನೇ ವರ್ಷದ ರಿಯೂನಿಯನ್ ಸಮ್ಮಿಲನ ಇವತ್ತು ಸಾರ್ಥಕತೆ ಆಯಿತು ಅನಿಸೋ ನಮಗೆ. ನಮ್ಮ ಗುರುಗಳಾದಂಥ ಡಾಕ್ಟರ್ MK ಶ್ರೀಧರ್ ಸರ್ ಅವ್ರಿಗೆ ಪದ್ಮಶ್ರೀ ಬಂದಿದೆ. ಅವರು GV ವೆಂಕಟಸುಬ್ಬಯ್ಯನವ್ರು ಮೊದಲನೇ ಪದ್ಮಶ್ರೀ ವಿಜಯ ಕಾಲೇಜ್ಗೆ, ಡಾಕ್ಟರ್ MK ಶ್ರೀಧರ್ ಸರ್ ಅವರು 2ನೇ ಪದ್ಮಶ್ರೀ ಈ ಕಾಲೇಜ್ಗೆ. ನಾನು 1980ಕ್ಕೆ ಈ ಕಾಲೇಜ್ ಸೇರಿದಾಗ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ನ್ಯಾಷನಲ್ ಕಾಲೇಜ್ನಲ್ಲಿ ನಂಗೆ ಸೀಟ್ ಸಿಗೋದು, ಆದರೆ ಅಲ್ಲಿ ಸೈನ್ಸ್ ಮಾತ್ರ ಇತ್ತು. ಆಗಿನ ಕಾಲದ ಕಾಮರ್ಸ್ ಹೆಚ್ಚಿನ ಬೇಡಿಕೆ ಇದ್ದಂಥ ವಿಜಯ ಕಾಲೇಜು ಇವತ್ತೂ ನಾನು ಕೇಳಿದಂಗೆ ಹೋದ ವರ್ಷ 3ನೇ ರ್ಯಾಂಕ್ ಸೈನ್ಸ್ನಲ್ಲಿ, 4ನೇ ರ್ಯಾಂಕು ಕಾಮರ್ಸಲ್ಲಿ ಕಾಲೇಜ್ ಪಡೆದಿದೆ. ಅಂದರೆ 80 ವರ್ಷ ಕಾಲ ಈ ಕಾಲೇಜು ರ್ಯಾಂಕ್ಗಳು ಬರ್ತಾ ಇದೆ. ಅದೊಂದೇ ಅಲ್ಲದೆ ಭಾಳ ಒಂದು ವಿಶಿಷ್ಟತೆ ಈ ಕಾಲೇಜ್ಗಿದೆ. ಏನು ಅಂದರೆ ಈ ಕಾಲೇಜು ನಾನು ಬರಬೇಕು ಅನ್ನೋ ಕಾರಣ ಏನು ಅಂದರೆ ಇಲ್ಲಿನ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ, ಕೆಳವರ್ಗದ ವಿದ್ಯಾರ್ಥಿಗಳಿಗೆ ಎಟಕಿಸೋವಂಥ ಕಾಲೇಜ್ ಫೀಸ್ ಇದೆ. ಯಾವುದೇ ಬೇರೆ ಕಾಲೇಜ್ಗೆ ಹೋಗಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಲಕ್ಷಗಟ್ಟಲೆ ಫೀಸ್ ಕೇಳ್ತಾರೆ, ಡೊನೇಷನ್ ಕೇಳ್ತಾರೆ. ಆದರೆ ಇಲ್ಲಿ ಈ ಕಾಲೇಜ್ನಲ್ಲಿ 60,000 ರೂಪಾಯಿ ಕಾಮರ್ಸ್ ಅವರ ಫೀಸು, 90% ಮಾರ್ಕ್ಸ್ ತೆಗೆದಿದ್ರೆ 50% ಮ್ಯಾನೇಜ್ಮೆಂಟು ಫೀಸ್ ಕನ್ಸೆಷನ್ ಕೊಡುತ್ತೆ. ಅಂದರೆ ಬರೀ 30,000 ರೂಪಾಯಿನಲ್ಲಿ ಜನರಲ್ ಕ್ಯಾಟಗರಿಗೆ, ಯಾವುದೋ ರಿಸರ್ವೇಷನ್ ಇಲ್ದಿದ್ದ ಅಂಥ ಕ್ಯಾಟಗರಿಗೆ ಈ ಕಾಲೇಜಿನಲ್ಲಿ ವಿದ್ಯಾ ಸೌಲಭ್ಯವಿದೆ. ಈ ಸೌಲಭ್ಯಗಳನ್ನ ಎಲ್ಲ ಪಡೀಲಿ, ಈ ಕಾಲೇಜ್ ಬಗ್ಗೆ ತಿಳಿಲಿ. ಈಗ ವಿದ್ಯಾ ಕಾಲೇಜ್ ಅಂದರೆ ಏನೋ ಹಳೆ ಕಾಲೇಜು ಏನೋ ಇಲ್ಲ ಅಂತಾರೆ, ಇಲ್ಲೆಲ್ಲ ವ್ಯವಸ್ಥೆ ಇದೆ, ಇಲ್ಲಿ ಭಾಳ ರ್ಯಾಂಕ್ಗಳು ಬರ್ತಾ ಇದೆ. ಈ ವಿಚಾರನ ದಯವಿಟ್ಟು ಜನರುಗಳಿಗೆ ಮುಟ್ಟಿಸಿ ಇಲ್ಲಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ, ಸಂಸ್ಥೆಗಲ್ಲ, ಸಂಸ್ಥೆ ನಡೆಯುತ್ತೆ. ಅವ್ರಿಗೆ 80 ವರ್ಷ ಆಗಿದೆ, ಅವ್ರಿಗೆ ವಿದ್ಯಾರ್ಥಿಗಳು ಬೇಡ, ವಿದ್ಯಾರ್ಥಿಗಳಿಗೆ ಈ ಕಾಲೇಜ್ ಬೇಕು. ಅದನ್ನು ಅವ್ರು ತಿಳಿಸಿ, ನೋಡಪ್ಪ ಇಲ್ಲಿ ಕಡಿಮೆ ಶುಲ್ಕ, ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ, ರ್ಯಾಂಕ್ಸ್ ಬರ್ತಾ ಇದೆ ಅನ್ನೋ ತಿಳಿಸಿ. ಈ ನಮ್ಮ ವಿದ್ಯಾ ವಾಣಿಜ್ಯ ಅಲ್ಮಿಯನ್ನು ಮಾಡಿರೋದು ಅದೇ. ನಮ್ಮ ವಿದ್ಯಾ ವಾಣಿಜ್ಯ ಅಲ್ಮಿಯಿಂದನೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಮೆರಿಟ್ ಇರೋ ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ ಮಾಡಿ ಮೆರಿಟಿಯಸ್ ಸ್ಟೂಡೆಂಟ್ಸು, ಮೆರಿಟ್ ಇಲ್ದಿದ್ದವ್ರಿಗೂ ಕೊಡ್ತಾ ಇದ್ದೀವಿ ಕೆಲವು ವಿಚಾರದಲ್ಲಿ, ಡಿಪೆಂಡಿಂಗ್ ಆನ್ ದೇರ್ ಮನೆ ಪರಿಸ್ಥಿತಿ. ಎಲ್ಲರಿಗೂ ಮಾರ್ಕ್ಸ್ ತೆಗೆದೇ ಮಾಡೋಕ್ಕಾಗಲ್ಲ. ಈಗ ಓದಿದ್ದ ಮಕ್ಕಳು ನಿಂತುಬಿಟ್ರೆ ಅವ್ರ ಜೀವನನೇ ನಡೆಯಲ್ಲ. ಹಾಗಾಗಿ ವಿದ್ಯಾ ಅಲ್ಮಿಯಿಂದ ಆ ಥರ ಮಕ್ಕಳಿಗೂ ಸ್ಕ್ರೀನ್ ಮಾಡಿ ಯಾವ ಕಾರಣದಿಂದ ಅವ್ರು ಕಡಿಮೆ ಅಂಕ ಬಂದು ತಿಳ್ಕೊಂಡು ಅಂಥವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಇದಲ್ಲದೆ ಮಿಡ್ ಡೇ ಮೀಲ್ ಇದೆ ಕಾಲೇಜಲ್ಲಿ, ಎಲ್ಲರಿಗೂ ಅಲ್ಲ, ಕೆಲವು ಇದು ಅಕ್ಷಯ ಪಾತ್ರ ಮೊದಲನೇ ಕಾಲೇಜ್ ಭಾರತದಲ್ಲಿ ವಿಜಯ ಕಾಲೇಜ್ ಸಿಕ್ಕಿದೆ ಅಂತ ಹೇಳೋ ಹೆಮ್ಮೆ ಇದೆ. ಇಲ್ಲಿ ಗುರುಗಳು ಭಾಳ ಅದ್ಭುತವಾದ ನಿಷ್ಠೆಯಿಂದ ಭಾಳ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ಇದನ್ನೆಲ್ಲ ದಯವಿಟ್ಟು ತಾವು ನಿಮ್ಮ ಶ್ರೋತೃಗಳಿಗೆ, ನಿಮ್ಮ ವೀಕ್ಷಕರಿಗೆ ಎಲ್ಲ ತಿಳಿಸಿ ಅವ್ರಿಗೆ ಈ ಅನುಕೂಲ ಸೌಲಭ್ಯಗಳು ಪಡೀರಿ ಅಂತ ಹೇಳ್ತೀನಿ. ಕಾಲೇಜಿಗಿಂತ ಇದಲ್ಲ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ.